my dear young and energetic Physiotron army, ನಿಮ್ಮೆಲ್ಲರಿಗೂ ವಿ ಇಗ್ನೈಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ಏನು ಮಾಡ್ತಿದ್ದೀವಿ, ಎಲೆಕ್ಟ್ರಿಸಿಟಿ ಚಾಪ್ಟರ್ನ 9th ಸೆಷನ್ ಇದು. ಏನು ಈ ಸೆಷನಲ್ಲಿ ಕಲಿತೀವಿ ಅಂದರೆ, ಹೇಳಿದ್ದೆ ನಾನು ಲಾಸ್ಟ್ ಸೆಷನಲ್ಲಿ ನಿಮಗೆ ಈ ಸೆಷನಲ್ಲಿ ಸಮರೈಸ್ ಮಾಡಿಬಿಟ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ನ ಸಾಲ್ವ್ ಮಾಡೋಣ ಅಂತ. ಬಟ್ ಇನ್ನೊಂದು ಟಾಪಿಕ್ ಇದೆ ಅಲ್ವಾ, ಹೀಟಿಂಗ್ ಎಫೆಕ್ಟ್ ಆಫ್ ಕರೆಂಟ್. ಸಮರೈಸ್ ಮಾಡಿ ಹೀಟಿಂಗ್ ಎಫೆಕ್ಟ್ ಆಫ್ ಕರೆಂಟ್ನ ಓದ್ಬಿಟ್ಟು ನೆಕ್ಸ್ಟ್ ಸೆಷನಲ್ಲಿ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಪ್ಲಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಸಾಲ್ವ್ ಮಾಡೋಣ. ಓಕೆನಾ? ಅದು ಚೆನ್ನಾಗಿರುತ್ತಲ್ವಾ? ಒಂದು ಸಮ್ಮರಿ ಥಿಯರಿ ಕಾನ್ಸೆಪ್ಟ್ ಇವತ್ತಿಗೆ ಮುಗಿದ್ಬಿಡ್ಲಿ ಎಲ್ಲ, ಆಮೇಲೆ ನೆಕ್ಸ್ಟ್ ಸೆಷನಲ್ಲಿ ಪ್ರಾಬ್ಲಮ್ಸ್ ಮತ್ತು ಇಂಪಾರ್ಟೆಂಟ್ ಕ್ವೆಶನ್ಸ್ನ ಇಟ್ಕೊಳ್ಳೋಣ ಅಲ್ವಾ? ಓಕೆ, ಸೊ ಲೆಟ್ ಸ್ಟಾರ್ಟ್ ಟು ದಿ ಸೆಷನ್. ವಾಟ್ ಆರ್ ದ ಸೆಷನ್ ಆಬ್ಜೆಕ್ಟಿವ್ಸ್? ಇವತ್ತು ಏನೇನು ಕಲಿತೀವಿ ನಾವು? ಫಸ್ಟ್ ವಿ ವಿಲ್ ಸಮರೈಸ್ ದ ಚಾಪ್ಟರ್ ಎಲೆಕ್ಟ್ರಿಸಿಟಿ. ಓಕೆನಾ? ಈ ಎಲೆಕ್ಟ್ರಿಸಿಟಿ ಚಾಪ್ಟರ್ ಅಲ್ಲಿ ಏನೇನು ಕಲ್ತಿದೀವಿ ಎಲ್ಲಾನು ಒಂದ್ಸರಿ ಸಮರೈಸ್ ಮಾಡ್ಬಿಡೋಣ. ಫ್ರಮ್ ದ ಫಸ್ಟ್ ಕಾನ್ಸೆಪ್ಟ್ ಟು ದ ಲಾಸ್ಟ್ ಕಾನ್ಸೆಪ್ಟ್ ಎಲ್ಲಾನ ಸಮರೈಸ್ ಮಾಡ್ಬಿಡೋಣ. ಪ್ರಾಬ್ಲಮ್ ಸಾಲ್ವಿಂಗ್ ಸೆಷನ್ನ ಮತ್ತೆ ಇಂಪಾರ್ಟೆಂಟ್ ಕ್ವೆಶನ್ಸ್ನ ನಾವು ನೆಕ್ಸ್ಟ್ ಸೆಷನ್ಗೆ ಇಟ್ಕೊಳ್ಳೋಣ. ಈ ಸೆಷನಲ್ಲಿ ಹೀಟಿಂಗ್ ಎಫೆಕ್ಟ್ ಆಫ್ ಕರೆಂಟ್ ಬಗ್ಗೆ ಓದಬೇಕು, ಯಾಕಂದ್ರೆ ಅದನ್ನು ತುಂಬಾ ಇಂಪಾರ್ಟೆಂಟ್. ಆ ಕಾನ್ಸೆಪ್ಟ್ನ ಕ್ಲಿಯರ್ ಮಾಡ್ಕೊಳೋದು ತುಂಬಾ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಈ ಸೆಷನಲ್ಲಿ ಹೀಟಿಂಗ್ ಎಫೆಕ್ಟ್ ಆಫ್ ಕರೆಂಟ್ನ ಕಲಿಯೋಣ. ಓಕೆನಾ? ಗೊತ್ತಾಯ್ತಲ್ಲ ಇವತ್ತು ಸೆಷನಲ್ಲಿ ಏನೇನು ಕ್ಲಾಸ್ ನಡೆಯುತ್ತೆ ಅಂತ? ಒಂದು ಸಮರೈಸ್ ಮಾಡೋಣ ಫುಲ್ ಚಾಪ್ಟರ್ನ, ಪ್ಲಸ್ ಹೀಟಿಂಗ್ ಎಫೆಕ್ಟ್ ಆಫ್ ಕರೆಂಟ್ನು ಓದ್ತೀವಿ. ಓಕೆ, ಎಸ್, ಲೆಟ್ ಸ್ಟಾರ್ಟ್. ಸೊ ಬಿಫೋರ್ ಮೂವಿಂಗ್ ಅಹೆಡ್, ಮುಂದೆ ಹೋಗೋಕ್ಕಿಂತ ಮುಂಚೆ ವಿಡಿಯೋ ಎಷ್ಟಾಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಓಕೆ, ಲೆಟ್ ಸ್ಟಾರ್ಟ್ ಟು ಸಮರೈಸ್. ಸೊ ಫಸ್ಟ್ ಸೆಷನಲ್ಲಿ ಏನು ಕಲ್ತಿದ್ವಿ ನಾವು? ಎಲೆಕ್ಟ್ರಿಕ್ ಕರೆಂಟ್ ಬಗ್ಗೆ. ವಾಟ್ ಈಸ್ ಎಲೆಕ್ಟ್ರಿಕ್ ಕರೆಂಟ್? ಡೆಫಿನೇಷನ್ ಕೇಳ್ತಾರೆ ಎಕ್ಸಾಮಲ್ಲಿ. ದ ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಈಸ್ ಕಾಲ್ಡ್ ಎಲೆಕ್ಟ್ರಿಕ್ ಕರೆಂಟ್. ಓಕೆನಾ? ಸಿಂಪಲ್ ಆಗಿ ಒನ್ ಲೈನ್ ಡೆಫಿನೇಷನ್. ಈಸಿ ಆಗಿದೆ ಅಲ್ವಾ? ಬರೆಯಕ್ಕೆ ಕಷ್ಟ ಆಗುತ್ತಾ? ಏನು ಆಕ್ಚುಲಿ ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಏನು ಇಲ್ಲ, ಎಲೆಕ್ಟ್ರಾನ್ಸ್ ಮೂವ್ ಆಗ್ತಿದೆ ಒಂದು ಕಂಡಕ್ಟರ್ ಅಲ್ಲಿ ಅಟ್ ಅ ಪರ್ಟಿಕ್ಯುಲರ್ ಟೈಮ್. ಆ ಟೈಮ್ ಜೊತೆ ನಾವು ಅದನ್ನ ಕೌಂಟ್ ಮಾಡಿದ್ರೆ ಅದೇ ಕರೆಂಟ್. ಅದೇ ಡೆಫಿನೇಷನ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ವರ್ಡ್ಸ್ ಅಲ್ಲಿ ಬರೆದಿದ್ದಾರೆ ಅಷ್ಟೇ. ಅದನ್ನೇ ಫಾರ್ಮುಲಾ ಏನು ಬರೀತೀರಾ? ದಟ್ ಈಸ್ ಅದೇ ಸ್ಟೇಟ್ಮೆಂಟ್ನೇ ಫಾರ್ಮುಲಾವಾಗಿ ಬರೀತೀರಾ. ದಟ್ ಈಸ್ I is equal to Q by T, ಚಾರ್ಜ್ ಬೈ ಟೈಮ್. ಹೌದಾ? ಸೊ ಈಗ ಆಂಪಿಯರ್, which is the SI unit of current. ಇದು ಕೂಡ ಇಂಪಾರ್ಟೆಂಟ್. they may ask in the question, what is the SI unit of current? ಅಲ್ವಾ? ಸೊ ಆಂಪಿಯರ್ನ ಹೇಗೆ ತೋರಿಸ್ತೀರಾ? ಚಾರ್ಜಿನ SI ಯೂನಿಟ್ ಕೂಲಮ್, ಟೈಮಿನ SI ಯೂನಿಟ್ ಸೆಕೆಂಡ್ಸ್. ಸೊ ಕೂಲಮ್ ಪರ್ ಸೆಕೆಂಡ್ ಇಸ್ ಈಕ್ವಲ್ ಟು ಆಂಪಿಯರ್ ಅಂದ್ರೆ ತಪ್ಪಾ? ಇಲ್ಲ, ಇಟ್ ಈಸ್ ರೈಟ್. ಕರೆಂಟ್ನ ನಾವು ಆಂಪಿಯರ್ ಅಂತ ಸ್ಟ್ಯಾಂಡರ್ಡ್ ಆಗಿ ಕರಿತೀವಿ, ಬಟ್ ವಿ ಕ್ಯಾನ್ ಆಲ್ಸೋ ಸೇ ದಟ್ ಆಸ್ ಕೂಲಮ್ ಪರ್ ಸೆಕೆಂಡ್. ಓಕೆ, ಗೊತ್ತಾಯ್ತಲ್ಲ ಎಲ್ಲರಿಗೂ? ಸೊ SI unit of electric current is ampere. What is the definition of electric current? ಈಗ ಡೈರೆಕ್ಷನ್ ಯಾವುದು? ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಏನು, ಅದ್ರ ಫಾರ್ಮುಲಾ ಏನು ಗೊತ್ತಾಯ್ತು. ಈಗ ಈ ಎಲೆಕ್ಟ್ರಿಕ್ ಕರೆಂಟ್ ಯಾವ ಕಡೆ ಮೂವ್ ಆಗುತ್ತೆ ಹೇಳಿದ್ನಲ್ಲ, ಆನ್ಸರ್ ಮಾಡಿ. ಎಲೆಕ್ಟ್ರಿಕ್ ಕರೆಂಟ್ ಯಾವ ಕಡೆ ಮೂವ್ ಆಗುತ್ತೆ? ಇಟ್ ಈಸ್ ಟು ದ ಆಪೋಸಿಟ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಾನ್ಸ್. ಎಲೆಕ್ಟ್ರಾನ್ಸ್ ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಿರುತ್ತೋ ಅದರ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ನಾವು ಎಲೆಕ್ಟ್ರಿಕ್ ಕರೆಂಟ್ನ ತಗೊಳ್ತೀವಿ. ಪಾಸಿಟಿವ್ ಅಯಾನ್ಸ್ ಯಾವ ಡೈರೆಕ್ಷನ್ ಅಲ್ಲಿ ಹೋಗುತ್ತೋ ಆ ಡೈರೆಕ್ಷನ್ ಅಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಇರುತ್ತೆ. ಕ್ಲಿಯರ್? ಗೊತ್ತಾಯ್ತಲ್ಲ? ಎಲೆಕ್ಟ್ರಿಕ್ ಕರೆಂಟ್ ಕಾನ್ಸೆಪ್ಟ್ ನೆನಪಾಯ್ತಲ್ಲ? ರಿವೈಸ್ ಆಯ್ತಲ್ಲ? ಏನೇನು ಡೆಫಿನೇಷನ್ ಕೇಳ್ತಾರೆ, ಪ್ರಾಬ್ಲಮ್ಗೆ ಒಂದು ನಿಮಗೆ ಫಾರ್ಮುಲಾ ಬೇಕು, SI ಯೂನಿಟ್ ಗೊತ್ತಾಯ್ತು, ಮತ್ತೆ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಯಾವುದು ಅಂತ ಗೊತ್ತಾಯ್ತು. ಓಕೆ, ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಟಾಪಿಕ್ಸ್ ಇನ್ ಎಲೆಕ್ಟ್ರಿಕ್ ಕರೆಂಟ್. ಎಲೆಕ್ಟ್ರಿಕ್ ಕರೆಂಟ್ ಬಗ್ಗೆ ಈ ಪಾಯಿಂಟ್ಸ್ ನಿಮಗೆ ಗೊತ್ತಿರಬೇಕು. ಎಕ್ಸಾಮ್ಗೆ ಇಟ್ ಈಸ್ ವೆರಿ ಹೆಲ್ಪ್ಫುಲ್. ಸೊ ಈ ಸಮರಿನ ನೋಡ್ಕೊಂಡ್ಬಿಟ್ಟೆ ನೀವು ಶಾರ್ಟ್ ನೋಟ್ಸ್ನ ಮಾಡ್ಕೋಬಹುದು ನಿಮಗೋಸ್ಕರ. ದಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯುವರ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋಕ್ಕೆ ನಿಮಗೆ ಈಸಿ ಆಗುತ್ತೆ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಏನಿತ್ತು? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಏನು ಹೇಳಿದ್ದೆ ನಾನು? ಒಂದು ರೀಜನ್ ಅಲ್ಲಿ ಎಷ್ಟು ಅದರ ಎನರ್ಜಿ ಇರುತ್ತೋ, ಎಷ್ಟು ಅದ್ರ ಶಕ್ತಿ ಇರುತ್ತೋ, ದಟ್ ಈಸ್ ನಥಿಂಗ್ ಬಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಡೆಫಿನೇಷನ್ ಅಲ್ಲಿ ಹೇಗೆ ಬರೀತೀರಾ? ವರ್ಕ್ ಡನ್ ಟು ಮೂವ್, ಒಂದು ಯೂನಿಟ್. ನಾನು ಜಾದೂದ್ ಎಕ್ಸಾಂಪಲ್ ಕೊಟ್ಟಿದ್ದೆ ಅಲ್ವಾ, ನೆನಪಿದೆನಾ ಎಲ್ಲರಿಗೂ? ಸೊ ದಟ್ ಅದನ್ನ ನೆನ್ಪಿಟ್ಕೊಂಡೆ ಈ ಡೆಫಿನೇಷನ್ ನ ಬರೀರಿ. ವರ್ಕ್ ಡನ್ ಟು ಮೂವ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಇನ್ಫಿನಿಟಿ. ಎಲ್ಲೋ ಬೇರೆ ದೂರ ಇನ್ಫಿನಿಟಿಯಲ್ಲಿ ಇರೋದು ಚಾರ್ಜಸ್ನ ನಾವು ಒಂದು ಪಾಯಿಂಟಿಗೆ ತರಕ್ಕೆ ಏನು ವರ್ಕ್ ಡನ್ ಮಾಡಬೇಕಲ್ಲ, ಏನು ವರ್ಕ್ ಮಾಡ್ತೀವಲ್ಲ, ದಟ್ ಈಸ್ ನಥಿಂಗ್ ಬಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಓಕೆನಾ? ಗೊತ್ತಾಯ್ತಲ್ಲ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡೆಫಿನೇಷನ್? ನಾನು ಜಸ್ಟ್ ಇಲ್ಲಿ ಬ್ಯಾಹೆಟ್ ಮಾಡಿಸ್ತಿಲ್ಲ ನಿಮಗೆ, ಅದನ್ನ ಕಾನ್ಸೆಪ್ಟ್ನ ರಿವೈಸ್ ಮಾಡ್ತಾ ಇದ್ದೀನಿ. ಸೊ ದ್ಯಾಟ್ ಇಟ್ ವಿಲ್ ಸ್ಟೇ ಫಾರ್ ಅ ಲಾಂಗ್ ಟೈಮ್. ಓಕೆ, ಜಸ್ಟ್ ಹಿಂಗೆ ಓದ್ಕೊಂಡ್ರೆ ಮತ್ತೆ ಮರ್ತೋಗ್ಬಿಡುತ್ತೆ. ಸೊ ಮರ್ತು ಹೋಗಬಾರ್ದು ಅಂತಾನೆ ಕಾನ್ಸೆಪ್ಟ್ ಜೊತೆ ರಿವೈಸ್ ಮಾಡ್ತಾ ಇದ್ದೀನಿ. ಓಕೆ, ಎಸ್. ಚಾರ್ಜಸ್ ಫ್ಲೋ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಡ್ಯೂ ಟು ಡಿಫರೆನ್ಸ್ ಇನ್ ಪೊಟೆನ್ಷಿಯಲ್. ಅಂದ್ರೆ ಏನು? ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೆ ಏನು?
ಎರಡು ರೀಜನ್ ಅಲ್ಲಿ ಬೇರೆ ಬೇರೆ ಪೊಟೆನ್ಷಿಯಲ್ ಇರೋದ್ರಿಂದಾನೇ ಒಂದು ರೀಜನ್ ಇಂದ ಇನ್ನೊಂದು ರೀಜನ್ಗೆ ಚಾರ್ಜ್ ಫ್ಲೋ ಆಗುತ್ತೆ. ಹೌದಲ್ಲ? ಇದು ನೋಡಿ ನಾವು ಡಿಸ್ಕಸ್ ಮಾಡಿದ್ವಿ. ಏನಂತ? ಒಂದ್ ಕಡೆ 10 ವೋಲ್ಟ್ ಇದೆ, ಇನ್ನೊಂದ್ ಕಡೆ 5 ವೋಲ್ಟ್ ಇದೆ ಅಂದ್ರೆ potential difference ಎಷ್ಟು? 10 - 5, which is 5 volt. Because of that potential difference only electrons move from one point to another point. ಹೌದಾ? ನೆನಪಿದೆನಾ ಎಲ್ಲರಿಗೂ? This is very important. So ಇದನ್ನೆಲ್ಲ ರಿವೈಸ್ ಮಾಡ್ಕೊಂತಾ ಇರಿ. Just recall the things what you have studied. Next ಏನು? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡೆಫಿನೇಷನ್ ಏನು? ಸೊ ಇದರಲ್ಲಿ ಎಲೆಕ್ಟ್ರಿಸಿಟಿ ಚಾಪ್ಟರ್ ಅಲ್ಲಿ ಮೇನ್ ಆಗಿ ನಿಮಗೆ ಟರ್ಮ್ಸ್ ಬರುತ್ತೆ, ಅದ್ರ ಡೆಫಿನೇಷನ್ ಬರೀಬೇಕು, ಅದ್ರ ಫಾರ್ಮುಲಾ ಬರೀಬೇಕು, SI ಯೂನಿಟ್ ಬರೀಬೇಕು. ದಟ್ಸ್ ಆಲ್. ಕರೆಂಟ್, ಪೊಟೆನ್ಷಿಯಲ್ ಡಿಫರೆನ್ಸ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇವೆಲ್ಲ ಏನು ಒಂದೊಂದು ಟರ್ಮ್ ಎಲೆಕ್ಟ್ರಿಸಿಟಿಯಲ್ಲಿ ಯೂಸ್ ಆಗುವಂಥ ಟರ್ಮ್ಸ್ ಇದು. ಇದರ ಡೆಫಿನೇಷನ್ ಜೊತೆ ಫಾರ್ಮುಲಾ ಮತ್ತೆ SI ಯೂನಿಟ್ ಬರೆದ್ರೆ you'll get the complete marks for that question. Okay? Problems na next session ಅಲ್ಲಿ ಸಾಲ್ವ್ ಮಾಡೋಣ. ಅದನ್ನು ಕೂಡ ಇಂಪಾರ್ಟೆಂಟ್. Okay? So what is the definition of potential difference? The work done to move unit positive charge from one point to other. ಅಲ್ಲಿ ಫಸ್ಟ್ ಪೊಟೆನ್ಷಿಯಲ್ ಅಲ್ಲಿ ಏನು ಹೇಳಿದ್ವಿ? ಫ್ರಮ್ ಇನ್ಫಿನಿಟಿ ಟು ದ ಪಾಯಿಂಟ್ ಅಂತ ಹೇಳಿದ್ವಿ. ಬಟ್ ಇಲ್ಲಿ ಏನು ಹೇಳ್ತಿದೀವಿ? ಫ್ರಮ್ ಒನ್ ಪಾಯಿಂಟ್, ಓಕೆನಾ, ಒಂದು ಜಾಗದಿಂದ ಇನ್ನೊಂದು ಕಡೆ. ಅದೇ ಪೊಟೆನ್ಷಿಯಲ್ ಡಿಫರೆನ್ಸ್. ಪೊಟೆನ್ಷಿಯಲ್ ಡಿಫರೆನ್ಸ್ ಫಾರ್ಮುಲಾ ಏನು? V is equal to W/Q. ಓಕೆನಾ? SI ಯೂನಿಟ್ ಏನು? ಇಟ್ ಈಸ್ ನಥಿಂಗ್ ಬಟ್ ವೋಲ್ಟ್. ಓಕೆ ಓಕೆ ಎಲ್ಲರಿಗೂ ಗೊತ್ತಾಗ್ತಿದೆ ಅಲ್ಲ? ಎಸ್, ದಿಸ್ ಈಸ್ ಅಬೌಟ್ ಪೊಟೆನ್ಷಿಯಲ್ ಡಿಫರೆನ್ಸ್. ನೆಕ್ಸ್ಟ್ ಏನಿದೆ? ಬಿಫೋರ್ ಮೂವಿಂಗ್ ಅಹೆಡ್, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿಸ್ ವಿಡಿಯೋ. ಓಕೆನಾ? ಎಲ್ಲರೂ ಮಾಡಿದ್ದೀರಲ್ಲ, ಲೈಕ್ ಮತ್ತು ಶೇರ್. ನಿಮ್ಮ ಫ್ರೆಂಡ್ಸಿಗೂ ಕರೀರಿ, ಯಾಕಂದರೆ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಫುಲ್ ಚಾಪ್ಟರ್ನ ಇಲ್ಲಿ ರಿವೈಸ್ ಮಾಡ್ತಾ ಇದ್ದೀನಿ ನಾನು. ಓಕೆ? ಎಸ್. ಸೊ ಲೆಟ್ಸ್ ಸಿ ನೆಕ್ಸ್ಟ್. ಎಲೆಕ್ಟ್ರಿಕ್ ಕರೆಂಟ್ ಆದಮೇಲೆ ಸರ್ಕ್ಯೂಟ್ ಡಯಾಗ್ರಾಮ್ಸ್ ಬಗ್ಗೆ ಕಲ್ತ್ವಿ. ಸರ್ಕ್ಯೂಟ್ ಬೇಕು. ಸುಮ್ಮನೆ ಎಲೆಕ್ಟ್ರಿಕ್ ಕಾಂಪೊನೆಂಟ್ಸ್ನ ಎಲ್ಲೆಲ್ಲೋ ಇಟ್ಬಿಟ್ರೆ ಅದ್ರ ಮಧ್ಯೆ ಕರೆಂಟ್ ಫ್ಲೋ ಆಗಲ್ಲ. ಐ ಮಸ್ಟ್ ಅರೇಂಜ್ ದಮ್ ಇನ್ ಅ ಪ್ರಾಪರ್ ವೇ. ಅದಕ್ಕೆ ವೈರ್ಸ್ನ ಕನೆಕ್ಟ್ ಮಾಡಬೇಕು ಸೊ ದ್ಯಾಟ್ ಇಟ್ ಗೆಟ್ಸ್ ಫ್ಲೋ. ಅಂದರೆ ಎಲೆಕ್ಟ್ರಾನ್ಸ್ ಒಂದು ರೀತಿಯಲ್ಲಿ ಫ್ಲೋ ಆಗಲಿ ಅಂತ. ಎಲ್ಲಾದರೂ ಬ್ರೇಕೇಜ್ ಇದ್ರೆ, ಓಪನ್ ಸರ್ಕ್ಯೂಟ್ ಇದ್ರೆ ಏನಾಗುತ್ತೆ ಅಂತ ಕಂಡೀಷನಲ್ಲಿ ಕರೆಂಟ್ ಫ್ಲೋ ಆಗೋದಿಲ್ಲ. ಬಿಕಾಸ್ ಎಲೆಕ್ಟ್ರಾನ್ಸ್ ಮೂವ್ ಓನ್ಲಿ ಇನ್ಸೈಡ್ ದ ಕಂಡಕ್ಟರ್ಸ್. ಓಕೆನಾ? ಸೊ ಕಂಪ್ಲೀಟ್ ಪಾತ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್. ಹೌದಾ? ಸೊ ಇದನ್ನೇ ನಾವು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಕರಿತೀವಿ. ಸರ್ಕ್ಯೂಟ್ ಡಯಾಗ್ರಾಮ್ಸ್ ಬಗ್ಗೆ ಕಲ್ತಿದ್ದೀವಿ. ಯಾವ್ಯಾವ ಸಿಂಬಲ್ನ ಯೂಸ್ ಮಾಡಬೇಕು, ಒಂದು ಬಲ್ಬ್ನ ರೆಪ್ರೆಸೆಂಟ್ ಮಾಡಬೇಕು ಅಂದರೆ ಯಾವ ಸಿಂಬಲ್, ವೈರ್ನ ರೆಪ್ರೆಸೆಂಟ್ ಮಾಡೋದು ಯಾವ ಸಿಂಬಲ್ ಎಲ್ಲ ಓದಿದ್ವಲ್ಲ, ಅದನ್ನು ಇಲ್ಲಿ ಒಂದ್ಸರಿ ರಿಕಾಲ್ ಮಾಡ್ಕೊಂಡ್ಬಿಡೋಣ. ಈಚ್ ಎಲಿಮೆಂಟ್ ಆಫ್ ದ ಸರ್ಕ್ಯೂಟ್ ಇಸ್ ಗಿವನ್ ಬೈ ಯೂನಿಕ್ ಸಿಂಬಲ್. ಹೌದಾ? ಎಲ್ಲದಕ್ಕೂ ಒಂದೇ ಸಿಂಬಲ್ ಇದೆನಾ? ಇಲ್ಲ. ಎಲ್ಲ ಸಬ್ಸ್ಟೆನ್ಸಿಗೂ ಎಲ್ಲ ಕಾಂಪೊನೆಂಟ್ಸಿಗೂ ನಾವು ಬೇರೆ ಬೇರೆ ಸಿಂಬಲ್ಸ್ನ ಕೊಟ್ಬಿಟ್ಟು ಡಿಫೈನ್ ಮಾಡಿದ್ದೀವಿ. ಸೊ ಸಿಂಬಲ್ಸ್ ಆಫ್ ಸಮ್ ಕಾಮನ್ ಕಾಂಪೊನೆಂಟ್ಸ್. ಇಲ್ಲಿ ವೈರ್ ನೋಡ್ಬೋದು ನೀವು. ಹೌದಾ? ಸೆಲ್. ಸೊ ನೋಟ್ ಡೌನ್ ದೀಸ್ ಪಾಯಿಂಟ್ಸ್. ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್. ದೇ ಮೇ ಆಸ್ಕ್ ಇನ್ ದ ಎಕ್ಸಾಮ್ಸ್. ಎಕ್ಸಾಮಲ್ಲಿ ಕೇಳ್ಬೋದು, ಡ್ರಾ ದ ರೆಪ್ರೆಸೆಂಟ್ ದ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಆಫ್ ಅ ಸೆಲ್ ಅಂತ ಕೇಳಿದರೆ ಅಲ್ಲಿ ಸೆಲ್ ಬಿಡಿಸ್ಕೊಂಡು ಕೂರಬಾರ್ದು. ಏನು ಬರಿಬೇಕು? ಅದ್ರ ರೆಪ್ರೆಸೆಂಟ್ ಯಾವ್ದು ಮಾಡ್ತೀವಿ ನಾವು ಸಿಂಬಲ್, ಅದನ್ನು ಬರಿಬೇಕು. ಓಕೆ? ಓಪನ್ ಸ್ವಿಚ್, ಕ್ಲೋಸ್ ಸ್ವಿಚ್, ಇದನ್ನೆಲ್ಲ ಹೇಗೆ ನೆನ್ಪಿಟ್ಕೋಬೇಕು ಅಂತ ನಾನು ಹೇಳಿದ್ದೀನಿ. ಯಾರಿಗಾದರೂ ಇವಾಗ ಈ ವಿಡಿಯೋನ ನೋಡ್ತಿದ್ರೆ ನಿಮಗೇನಾದರೂ ಕನ್ಫ್ಯೂಷನ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲೆಕ್ಟ್ರಿಸಿಟಿ ಚಾಪ್ಟರಿನ ಫುಲ್ ವಿಡಿಯೋಸ್ನ ಕೊಟ್ಟಿರ್ತೀನಿ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಇದೆ. ಅದರಲ್ಲಿ ನಿಮಗೆ ಯಾವ್ದು ಕನ್ಫ್ಯೂಷನ್ ಇದೆ ಅದನ್ನು ಹೋಗಿ ನೋಡಿ. ಓಕೆನಾ? ಎಸ್. ಮತ್ತೇನು? ಬಲ್ಬ್. ಬ್ಯಾಟ್ರಿ ಅಂದರೆ ನಂಬರ್ ಆಫ್ ಸೆಲ್ಸ್. ಹೌದಾ? ಕ್ಲಿಯರ್ ಆಯ್ತಲ್ಲ? ಸೊ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್ ಆಲ್ಸೋ. ಇಟ್ ವಿಲ್ ಬಿ ಹೆಲ್ಪ್ಫುಲ್. ಇದನ್ನು ಒಂದು ಸ್ಕ್ರೀನ್ಶಾಟ್ ತೆಗೆದ್ಬಿಟ್ಟು ನೀವು ಡೈಲಿ ನೋಡ್ತಾ ಇದ್ರೆ ಅದು ಈಸಿ ಆಗಿಬಿಡುತ್ತೆ. ಹೌದಾ? ಎಸ್. ಸುಮ್ಮನೆ ಕುತ್ಕೊಂಡು ಒಂದೇ ಸತಿ ಪ್ರಾಕ್ಟೀಸ್ ಮಾಡೋಕ್ಕಿಂತ ಡೈಲಿ ನೋಡ್ತಾ ಇದ್ರೆ ಸಾಕು, ಎಷ್ಟೋ ತಲೆಯಲ್ಲಿ ಹೋಗ್ಬಿಡುತ್ತೆ. ಹೌದಾ? ಓಕೆನಾ? ಎಸ್. ನೆಕ್ಸ್ಟ್ ಏನು ಕಲ್ತ್ವಿ? ಓಮ್ಸ್ ಲಾ ಬಗ್ಗೆ ಕಲ್ತ್ವಿ. ಓಮ್ಸ್ ಲಾ ಅಂದ್ರೆ ಏನು? ಸ್ಟೇಟ್ಮೆಂಟ್ ವೆರಿ ಇಂಪಾರ್ಟೆಂಟ್. ಇದು ತುಂಬ ಸತಿ ರಿಪೀಟ್ ಆಗಿದೆ ಕ್ವೆಶನ್ಸಲ್ಲಿ. ಸೊ ನಾನು ಇಂಪಾರ್ಟೆಂಟ್ ಕ್ವೆಶನ್ಸ್ನ ಡಿಸ್ಕಸ್ ಮಾಡಬೇಕಾದ್ರೂ ಇದು ಬರುತ್ತೆ. ಓಕೆನಾ? ತುಂಬ ಸತಿ ಕ್ವೆಶನ್ ಪೇಪರಲ್ಲಿ ರಿಪೀಟ್ ಆಗಿದೆ ಓಮ್ಸ್ ಲಾ. ಸೊ ಸ್ಟೇಟ್ಮೆಂಟ್ ಬರೀಬೇಕು. ಫಸ್ಟ್ ಏನು ಬರೀತೀರಾ? ಓಮ್ಸ್ ಲಾ ಸ್ಟೇಟ್ಸ್ ದ್ಯಾಟ್ the voltage across the conductor is directly proportional to current flowing through the conductor. ಹೌದಾ? V ಏನದು? that is nothing but V is directly proportional to I. ಹೌದಾ? ಇದನ್ನು ಡಿರೈವ್ ಮಾಡಿ ಕೂಡ ತೋರಿಸ್ಬೋದು ನೀವು, or you can write this formula. V is equal to II, IR. ಅದನ್ನ ರೀಅರೇಂಜ್ ಮಾಡಿದ್ರೆ ಈಕ್ವೇಶನ್ ಏನಾಗುತ್ತೆ? I is equal to V by R. ಹೌದಾ? So this is about Ohm's law. You can draw this circuit also. ಒಂದು ಸರ್ಕ್ಯೂಟ್ನು ಬಿಡಿಸ್ಬಿಡಿ.
ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ. ಈಗ ನಿಮಗೆ ಈ ಥರ ಒಬ್ರು ಪೇಪರ್ನ ಕರೆಕ್ಟಾಗಿ ಅದ್ರ ಸ್ಟೇಟ್ಮೆಂಟ್ ಬರೆದು ಡೆರಿವೇಷನ್ ಅದು ಏನು ಹೇಳುತ್ತೆ ಅಂತ ಬರೆದು ಫಾರ್ಮುಲಾ ಬರೆದು ಒಂದು ಡಯಾಗ್ರಾಮ್ ಹಾಕಿದರೆ ಎಷ್ಟು ಪರ್ಫೆಕ್ಟ್ ಅಲ್ಲ, ಫುಲ್ ಔಟ್ ಆಫ್ ಮಾರ್ಕ್ಸ್ ಕೊಟ್ಬಿಡ್ತಾರೆ ಆ ಕ್ವೆಶನಿಗೆ. ಓಕೆ, ಎಸ್. ಸೊ ಈ ಥರ ನಿಮ್ಮ ಕ್ವೆಶನ್ ಪೇಪರ್ನ, ನಿಮ್ಮ ಆನ್ಸರ್ ಪೇಪರ್ನ ಕರೆಕ್ಟಾಗಿ ರೆಪ್ರೆಸೆಂಟ್ ಮಾಡೋದು ಕಲಿಬೇಕು. ಜಸ್ಟ್ ಆನ್ಸರ್ ಗೊತ್ತಿದ್ರೆ ಸಾಲದು, ಅಲ್ಲಿ ಪೇಪರ್ನ ನಾವು ಹೇಗೆ ಬರೀಬೇಕು ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ, ಅದಕ್ಕೋಸ್ಕರ ಇನ್ನೊಂದು ಸೆಷನ್ನ ತೊಗೊಂಡ್ಬರೋಣ. ಓಕೆ, ಈಗ ರೆಸಿಸ್ಟೆನ್ಸ್ ಬಗ್ಗೆ ಕಲ್ತ್ವಿ. ಏನು ರೆಸಿಸ್ಟೆನ್ಸ್ ಅಂದರೆ ಇಟ್ ಇಸ್ ದ ಅಪೋಸಿಷನ್ ಆಫರ್ಡ್ ಟು ದ ಕರೆಂಟ್ ಫ್ಲೋ, ಹೌದಾ? ಸೊ ಆ ರೆಸಿಸ್ಟೆನ್ಸನ್ನ ಯಾಕೆ, ಬಿಕಾಸ್ ಆಫ್ ಎಲೆಕ್ಟ್ರಾನ್ಸ್ ಹೋಗಬೇಕಾದ್ರೆ ರ್ಯಾಂಡಮ್ ಕೊಲಿಷನ್ ಆಗುತ್ತೆ, ಆ ಕೊಲಿಷನಿಂದ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ ಅಂತ ಓದಿದ್ವಿ, ಹೌದಾ? ಮತ್ತೆ ಯಾವ್ಯಾವ ಫ್ಯಾಕ್ಟರ್ಸ್ ಇತ್ತು? ಲೆಂತ್ ಮತ್ತು ಏರಿಯಾ. ಲೆಂತ್ ಜಾಸ್ತಿ ಆದರೆ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಏರಿಯಾ ಕಮ್ಮಿ ಆದರೆ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಎಸ್, ಇನ್ವರ್ಸ್ಲಿ ಪ್ರಪೋರ್ಷನಲ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಓದಿದ್ವಲ್ವಾ? ಸೊ ಅದು ಕೂಡ ನೆನ್ಪಿಟ್ಕೋಬೇಕು. ಏನು? ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಸ್ ಅಪ್ಲೈಡ್, ದೇರ್ ಇಸ್ ನೆಟ್ ಫ್ಲೋ ಆಫ್ ಚಾರ್ಜಸ್. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಪ್ಲೈ ಮಾಡಿದಾಗ ಒಂದು ಕಡೆ ನೆಟ್ ಫ್ಲೋ ಆಫ್ ಚಾರ್ಜಸ್ ಆಗ್ತಾ ಇರುತ್ತೆ, ಅವಾಗ ಕೊಲಿಷನ್ ಆಗುತ್ತೆ, ಅದರಿಂದ ಸಿಸ್ಟಮ್ ಒಳಗಡೆ ರೆಸಿಸ್ಟೆನ್ಸ್ ಕ್ಲಿಯರ್ ಆಗುತ್ತೆ. ಓಕೆನಾ? ನೆಕ್ಸ್ಟ್, factors affecting resistance, that is nothing but resistance is directly proportional to length and resistance is inversely proportional to area. ಹೌದಾ? ಈ ಎರಡು ಈಕ್ವೇಷನ್ ಕಂಬೈನ್ ಮಾಡಿ ನಾವು ಫಾರ್ಮುಲಾ ಆಫ್ ರೆಸಿಸ್ಟೆನ್ಸ್ ನ ಬರಿಬಹುದು, ದಟ್ ಈಸ್ ರೋ ಇಂಟು ಎಲ್ ಬೈ ಎ. ಈ ರೋ ಏನೀಗ ರೆಸಿಸ್ಟಿವಿಟಿ ವಿಚ್ ಇಸ್ ಅ ಕಾನ್ಸ್ಟೆಂಟ್. ಆ ಮೆಟೀರಿಯಲ್, ಒಂದೊಂದು ಮೆಟೀರಿಯಲಿಗೂ ಒಂದೊಂದು ರೆಸಿಸ್ಟಿವಿಟಿ ಇರುತ್ತೆ. ಸೊ ರೆಸಿಸ್ಟೆನ್ಸ್ ಬೇರೆ, ರೆಸಿಸ್ಟಿವಿಟಿ ಬೇರೆ. ರೆಸಿಸ್ಟೆನ್ಸ್ ಇನ್ ಎಸ್ ಐ ಯೂನಿಟಿನು ದಟ್ ಈಸ್ ಓಮ್. ಹೌದಾ? ಗೊತ್ತಿದೆ ಅಲ್ಲ ಎಲ್ಲರಿಗೂ? ನೆನಪಿದೆನಾ ಈ ಕಾನ್ಸೆಪ್ಟ್? ಎಸ್. ನೆಕ್ಸ್ಟ್ ನೋಡೋಣ. ಗೊತ್ತಾಯ್ತಲ್ಲ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ರೆಸಿಸ್ಟೆನ್ಸ್ ಯಾವ್ದ್ಯಾವುದು ಅಂತ? ಓಕೆ, ಸೊ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. ರೆಸಿಸ್ಟೆನ್ಸ್ ಇನ್ ಸೀರೀಸ್. ನೆಕ್ಸ್ಟ್ ಏನು ಮಾಡಿದ್ವಿ? ಒಂದು ರೆಸಿಸ್ಟೆನ್ಸ್ ಇರೋದಿಲ್ಲ, ಬಿಕಾಸ್ ಆಫ್ ಇವಾಗ ಒಂದು ಮನೆ ಅಥವಾ ಯಾವುದೇ ಬಿಲ್ಡಿಂಗ್ನ ನಾವು ಕನ್ಸಿಡರ್ ಮಾಡಿದರೆ ಅಲ್ಲಿ ಒಂದೊಂದೇ ಇನ್ಸ್ಟ್ರೂಮೆಂಟ್ಸ್ ಇರಲ್ಲ. ದೇರ್ ವಿಲ್ ಬಿ ಮಲ್ಟಿಪಲ್ ಇನ್ಸ್ಟ್ರೂಮೆಂಟ್ಸ್, ಮಲ್ಟಿಪಲ್ ರೆಸಿಸ್ಟೆನ್ಸ್, ಮಲ್ಟಿಪಲ್ ವೋಲ್ಟೇಜ್. ಸೊ ಇದನ್ನು ಸಾಲ್ವ್ ಮಾಡೋಕ್ಕೆ ನಮಗೆ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಗೊತ್ತಿರಬೇಕು. ಫಸ್ಟ್ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಅಂದರೆ ಏನು? ಒನ್ ಆಫ್ಟರ್ ದಿ ಅದರ್ ನಾವು ಅದನ್ನು ಅಟ್ಯಾಚ್ ಮಾಡಿ ಜಾಯಿನ್ ಮಾಡ್ತಾ ಹೋದರೆ ದಟ್ ಈಸ್ ನಥಿಂಗ್ ಬಟ್ ರೆಸಿಸ್ಟೆನ್ಸ್ ಇನ್ ಸೀರೀಸ್. ಹೌದಾ? ಕರೆಂಟ್ ಥ್ರೂ ಈಚ್ ರೆಸಿಸ್ಟರ್ ರಿಮೇನ್ಸ್ ಸೇಮ್. ಓದಿದ್ವಲ್ಲ ಏನಂತ? ರೆಸಿಸ್ಟೆನ್ಸ್ ಸೀರೀಸ್ ಕಾಂಬಿನೇಷನ್ ಅಂದರೆ ಐ ಇಸ್ ಸೇಮ್, ಅದೇ ಪ್ಯಾರಲಲ್ ಕಾಂಬಿನೇಷನ್ ಅಂದರೆ ವಿ ಇಸ್ ಸೇಮ್. ಹೌದಾ? ಸೊ ಏನು ಫಾರ್ಮುಲಾ ಇದಕ್ಕೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ? ವೋಲ್ಟೇಜ್ ಬೇರೆ ಬೇರೆ ಇರುತ್ತೆ. ಸೊ ವಿ ಏನು ಮಾಡ್ತೀವಿ? ಆ್ಯಡ್ ಮಾಡ್ತೀವಿ ಎಲ್ಲ ವೋಲ್ಟೇಜನ್ನು. ಸೊ ಫೈನಲಿ ನಾವು ಡಿರೈವೇಷನ್ ಓಮ್ಸ್ ಲಾನ ಯೂಸ್ ಮಾಡಿ ಡಿರೈವ್ ಮಾಡಿದಾಗ ನಮಗೆ ಫೈನಲಿ ಈಕ್ವೇಷನ್ ಬರುತ್ತೆ, ದಟ್ ಈಸ್ ಈಕ್ವಿವ್ಯಾಲೆಂಟ್ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು R1 ಪ್ಲಸ್ R2 ಪ್ಲಸ್ R3 ಆ್ಯಂಡ್ ಸೋ ಆನ್ Rn. ಓಕೆನಾ? ಗೊತ್ತಾಗ್ತಿದೆ ಅಲ್ಲ? ಸೊ ಇಟ್ ಈಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಈಕ್ವಿವ್ಯಾಲೆಂಟ್ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಕಾಂಬಿನೇಷನ್. ಅದೇ ಥರ ನೆಕ್ಸ್ಟ್ ಪ್ಯಾರಲಲ್ ಕಾಂಬಿನೇಷನ್ನ ಓದಿದ್ವಿ. ಕನೆಕ್ಟೆಡ್ ಟುಗೆದರ್ ಅಂದರೆ ಎರಡು ಎಂಡ್ಸ್ನ ನಾವು ಕನೆಕ್ಟ್ ಮಾಡಿ ಒಂದ್ರ ಮೇಲೆ ಒಂದು ಕನೆಕ್ಟ್ ಮಾಡ್ತಾ ಹೋದರೆ ಅದು ಪ್ಯಾರಲಲ್ ಕಾಂಬಿನೇಷನ್. ಸೊ ಅದಕ್ಕೆ ಏನು? ಕರೆಂಟ್ ವೋಲ್ಟೇಜ್ ಸೇಮ್ ಇರುತ್ತೆ ಇಲ್ಲಿ, ಬಟ್ ಕರೆಂಟ್ ವಿಲ್ ಬಿ ಡಿಫ್ರೆಂಟ್. ಹೌದಾ? ಸೊ ಐ ಈಸ್ ಈಕ್ವಲ್ ಟು I1 ಪ್ಲಸ್ I2 ಈ ಥರ ಬರಿತೀವಿ. ನೆಕ್ಸ್ಟ್ ಏನು? ಇದನ್ನು ನಾವು ಸಾಲ್ವ್ ಮಾಡಿದಾಗ ನಮಗೆ ಈ ಫಾರ್ಮುಲಾ ಬರುತ್ತೆ, ದಟ್ ಈಸ್ 1/R equivalent is equal to 1/R1 plus 1/R2. ಸೊ ಈ ಈಕ್ವೇಷನ್ನ ಕರೆಕ್ಟಾಗಿ ಗಮನಿಸಿ ನೆನ್ಪಿಟ್ಕೊಳ್ಳಿ. R equivalent is equal to ಅಂತ ಬರೆದ್ರೆ ತಪ್ಪಾಗುತ್ತೆ, ಕ್ಯಾಲ್ಕುಲೇಟ್ ಮಾಡಿದರೆ ಆನ್ಸರು ತಪ್ಪು ಬರುತ್ತೆ. ಇಟ್ ಈಸ್ 1/R equivalent is equal to 1/R1, 1/R2 and so on. ಓಕೆನಾ? ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಫಾರ್ಮುಲಾಸ್. ಇವತ್ತಿನ ಟಾಪಿಕ್ ಯಾವುದು? ಹೀಟಿಂಗ್ ಎಫೆಕ್ಟ್ ಆಫ್ ಕರೆಂಟ್. ಅಂದರೆ ಈಗ ಕರೆಂಟ್ ಬಗ್ಗೆ ಕಲ್ತ್ವಿ, ಎಲೆಕ್ಟ್ರಾನ್ಸ್ ಹೇಗೆ, ರೆಸಿಸ್ಟೆನ್ಸ್ ಹೇಗೆ, ವೋಲ್ಟೇಜ್ ಅಂದರೆ ಏನು, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ಏನು ಎಲ್ಲ ಕಲ್ತ್ವಿ. ಈಗ ಲಾಸ್ಟ್ ಸೆಕ್ಷನಲ್ಲಿ ಏನಿದೆ ಅಂದರೆ ಹೀಟಿಂಗ್ ಎಫೆಕ್ಟ್ ಆಫ್ ಕರೆಂಟ್. ಈಗ ಕಾಮನ್ಲಿ ನೀವು ಒಂದು ಬಲ್ಬ್ನ ತುಂಬ ಹೊತ್ತು ಆನ್ ಆಗಿಟ್ಟು ಆಮೇಲೆ ಅದನ್ನು ಹೋಗಿ ಮುಟ್ಟಿದ್ರೆ ಯುಲ್ ಫೀಲ್ ದ್ಯಾಟ್ ಹೀಟ್ ಎಫೆಕ್ಟ್ ಅಲ್ಲ. ಒಂದು ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸ್ ಜಸ್ಟ್ ಚಾರ್ಜರ್ನ ಕನ್ಸಿಡರ್ ಮಾಡಿದ್ರು ಫಾರ್ ಅ ಲಾಂಗ್ ಟೈಮ್ ಇಫ್ ವಿ ಕೀಪ್ ಇಟ್ ಆನ್ ಏನಾಗುತ್ತೆ, ಆಮೇಲೆ ತೆಗೆದು ಮುಟ್ಟಿದಾಗ ಅದು ಬಿಸಿಯಾಗಿರುತ್ತೆ. ಸೊ ಇದು ಯಾಕೆ ಹೀಗೆ ಬಿಸಿ ಆಗುತ್ತೆ ಅಂತ ಇವತ್ತಿನ ಸೆಷನಲ್ಲಿ ನಾವು ಕಲಿತೀವಿ. ಓಕೆನಾ? ಗೊತ್ತಾಗ್ತಿದೆಯಲ್ಲ ಇವತ್ತಿನ ಟಾಪಿಕ್ ಯಾವುದು ಅಂತ? ಸೊ ಲೆಟ್ಸ್ ಸ್ಟಾರ್ಟ್. ದ ಹೀಟಿಂಗ್ ಎಫೆಕ್ಟ್ ಆಫ್ ಕರೆಂಟ್, ಇದರ ಡೆಫಿನೇಷನ್ ಏನು? ಡೆಫಿನೇಷನ್ ಅಂದರೆ ಕರೆಂಟ್ ದ ಹೀಟಿಂಗ್, ಲೆಟ್ ಮಿ ರೈಟ್ ಡೌನ್ ಇಟ್. ಓಕೆನಾ? ಬರೆದ್ಬಿಟ್ಟು ತೋರಿಸ್ತೀನಿ. ಓಕೆ,
ಡೆಫಿನೇಷನ್ ದ ಹೀಟಿಂಗ್ ಎಫೆಕ್ಟ್ ಆಫ್ ಕರೆಂಟ್ ರೆಫರ್ಸ್ ಟು ಪ್ರೊಡಕ್ಷನ್ ಆಫ್ ಹೀಟ್. ಏನಪ್ಪ ಹೀಟಿಂಗ್ ಎಫೆಕ್ಟ್ ಅಂದರೆ ಹೀಟ್ ಪ್ರೊಡ್ಯೂಸ್ ಆಗ್ತಿದೆ ಅಲ್ಲಿ ಅಂತ ಅರ್ಥ. ಓಕೆನಾ? ಯಾವಾಗ ವೆನ್ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋಸ್ ಥ್ರೂ ಅ ಕಂಡಕ್ಟರ್, ಒಂದು ಕಂಡಕ್ಟರ್ ಅಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಆಗ್ತಿದೆ, ಅದರಿಂದ ಹೀಟ್ ಪ್ರೊಡ್ಯೂಸ್ ಆಗ್ತಿದೆ ಅಂತ ಒಂದು ಎಫೆಕ್ಟ್ ನ ನಾವು ಹೀಟಿಂಗ್ ಎಫೆಕ್ಟ್ ಆಫ್ ಕರೆಂಟ್ ಅಂತ ಕರಿತೀವಿ. ಓಕೆನಾ? ಇದು ಡೆಫಿನೇಷನ್. ಈ ಡೆಫಿನೇಷನ್ಗೆ 1 or 2 ಮಾರ್ಕ್ಸ್ಗೆ ಅವ್ರು ಕೇಳ್ಬೋದು ಎಕ್ಸಾಮ್ಸ್ ಅಲ್ಲಿ. ಹೌದಾ? 1 or 2 ಮಾರ್ಕ್ಸ್ಗೆ ಈ ಕ್ವೆಶನ್ ನ ಕೇಳ್ತಾರೆ. ಎಕ್ಸ್ಪ್ಲನೇಷನ್ ಓನಾಗಿ ಕೊಡಿ. ಗೊತ್ತಾಯ್ತಲ್ಲ ಹೀಟಿಂಗ್ ಎಫೆಕ್ಟ್ ಏನು ಅಂತ ಗೊತ್ತಾದ್ಮೇಲೆ ಎಕ್ಸ್ಪ್ಲನೇಷನ್ ನಾವು ಓನಾಗಿ ಕೊಡ್ಬೋದು. ಏನಂತ? when a conductor is switched on for a long time due to the flow of charges, the electricity gets converted into heat energy. heat energy ಆಗುತ್ತಾ? ಬಟ್ ಹೇಗೆ ಈ ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಹೇಳಿ ನೋಡೋಣ. ನಾವು ಲಾಸ್ಟ್ ಸೆಷನ್ ಅಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ಕಲ್ತಿದ್ದೀವಿ. ಸೊ ಬಿಕಾಸ್ ಆಫ್ ದಾಟ್ ಹೀಟ್ ಎನರ್ಜಿ ಗೆಟ್ಸ್ ಪ್ರೊಡ್ಯೂಸ್ಡ್ ಇನ್ ದ ಸರ್ಕ್ಯೂಟ್. ಓಕೆನಾ? ಅದು ಯಾವುದು ಟಾಪಿಕ್, ಅದು ಯಾವ ಕಾನ್ಸೆಪ್ಟ್ ಹೇಳಿ ಆನ್ಸರ್ ಮಾಡಿ, ಕಮೆಂಟ್ ಮಾಡಿ. What is that? Why heat is produced in conductors? Yake? Pause this video and write down in the comment section. Heli. The reason for heating effect is mainly due to yarinda adu. Iga one conductor na illi consider madona. Okay na? So ee conductor alli electrons ide alva? Namige gottu idannella odidivi. Last session alli odidivi. Hauda? Okay. ಈ ಎಲೆಕ್ಟ್ರಾನ್ಸ್ ಏನಾಗುತ್ತೆ? ಒಂದೇ ಸ್ಟ್ರೇಟ್ ಲೈನ್ ಅಲ್ಲಿ ಮೂವ್ ಆಗುತ್ತಾ? ಇಲ್ಲ, ರ್ಯಾಂಡಮ್ ಮೋಷನ್ ಅಲ್ಲಿ ಮೂವ್ ಆಗುತ್ತೆ. ವೆನ್ ವಿ ಅಪ್ಲೈ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಕಂಡಕ್ಟರ್ಸ್, ವಾಟ್ ಹ್ಯಾಪನ್ಸ್? ದೀಸ್ ಎಲೆಕ್ಟ್ರಾನ್ಸ್ ಮೂವ್ಸ್ ಇನ್ ದ ರ್ಯಾಂಡಮ್ ಡೈರೆಕ್ಷನ್. ಸೊ ರ್ಯಾಂಡಮ್ ಡೈರೆಕ್ಷನ್ ಅಲ್ಲಿ ಸ್ಪೀಡ್ ಆಗಿ ಮೂವ್ ಆಗ್ತಿರಬೇಕಾದ್ರೆ ಏನಾಗುತ್ತೆ? ಕೊಲಿಷನ್ ಆಗುತ್ತೆ. ಹೌದಾ? ನಾವು ಇದನ್ನ ಕಲ್ತಿದ್ವಿ. ಕೊಲಿಷನ್ ಆಗೋದ್ರಿಂದ ಏನ್ ಪ್ರೊಡ್ಯೂಸ್ ಆಗುತ್ತೆ ಕಂಡಕ್ಟರ್ ಒಳಗಡೆ? ದಟ್ ಈಸ್ ರೆಸಿಸ್ಟೆನ್ಸ್. ಡ್ಯೂ ಟು ದ ಕೊಲಿಷನ್ speed of the electrons decreases, which acts as a resistance. resistance ಅಂದ್ರೆ ಏನು? ನಮ್ಮ ಎಲೆಕ್ಟ್ರಾನ್ ಸ್ಪೀಡ್ ನ ರೆಡ್ಯೂಸ್ ಮಾಡ್ತಿದೆ ಅಂದ್ರೆ ಅದೇ ರೆಸಿಸ್ಟೆನ್ಸ್. ಹೌದಾ? ಸೊ ಈ ಕೊಲಿಷನ್ ಆದಾಗ ಏನಾಗುತ್ತೆ? ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಜಸ್ಟ್ ವಿ ಕ್ಯಾನ್ ಕನ್ಸಿಡರ್ ಕ್ಲಾಪಿಂಗ್ ಅವರ್ 2 hands. ಹೌದಾ? ನಾವು ಕ್ಲಾಪ್ ಮಾಡಿದಾಗ ಕೂಡ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ತುಂಬಾ ಹೊತ್ತು ಕಂಟಿನ್ಯೂಸ್ ಆಗಿ ಕ್ಲಾಪ್ ಮಾಡಿದ್ರೆ ಏನಾಗುತ್ತೆ? ಡ್ಯೂ ಟು ಕೊಲಿಷನ್, ಡ್ಯೂ ಟು ಫ್ರಿಕ್ಷನ್ between 2 objects or 2 particles ಏನಾಗುತ್ತೆ? ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ನಂಬರ್ ಆಫ್ ಆಟಮ್ಸ್ ಆರ್ ಪ್ರೆಸೆಂಟ್ ಇನ್ ಕಂಡಕ್ಟರ್. ಹೌದಾ? ಕಂಡಕ್ಟರ್ ಒಳಗಡೆ ಬರೀ 1 atom 2 atom ಇರುತ್ತಾ? ಇಲ್ಲ, ತುಂಬಾ ನಂಬರ್ ಆಫ್ ಆಟಮ್ಸ್ ಇರುತ್ತೆ. ಅದ್ರೊಳಗಡೆ ತುಂಬಾ ಎಲೆಕ್ಟ್ರಾನ್ಸ್ ಇರುತ್ತೆ. ಇಷ್ಟೊಂದು ಎಲೆಕ್ಟ್ರಾನ್ಸ್ ಎಲ್ಲ ಒಂದಕ್ಕೊಂದು ಕೊಲೈಡ್ ಆಗ್ತಿದೆ ಅಂದಮೇಲೆ ಅಷ್ಟು ಕೊಲಿಷನ್ ಇಂದ ಹೀಟ್ ಪ್ರೊಡ್ಯೂಸ್ ಆಗೋದು ನಾರ್ಮಲಿ ಅಲ್ವಾ? ಈಗ ಬರೀ ಕೈಯಿಂದ ಒಂದ್ಸರಿ ಮೆಲ್ಲ ಕ್ಲಾಪ್ ಮಾಡಿದ್ರೆ ನಮಗೆ ಅಷ್ಟು ಗೊತ್ತಾಗಲ್ಲ. ಅದೇ ಕಂಟಿನ್ಯೂಸ್ ತುಂಬಾ ಹೊತ್ತು ಕ್ಲಾಪ್ ಮಾಡ್ತಾ ಇದ್ರೆ ಅವಾಗ ಹೀಟ್ ಪ್ರೊಡ್ಯೂಸ್ ಆಗೋದು ಗೊತ್ತಾಗುತ್ತಲ್ಲ. ಸೊ ಅದೇ ತರ ಇಲ್ಲೂ, ಬಿಕಾಸ್ ದೇರ್ ಆರ್ ವೆರಿ ಬಿಗ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಅ ಕಂಡಕ್ಟರ್, ಡ್ಯೂ ಟು ದೇರ್ ಕೊಲಿಷನ್, ಅವ್ರ ಮಧ್ಯ ಕೊಲಿಷನ್ ಆಗೋದ್ರಿಂದ ಏನಾಗುತ್ತೆ? ಸಿಸ್ಟಮ್ ಒಳಗಡೆ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಗೊತ್ತಾಯ್ತಲ್ಲ ಈಗ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಮಾಡಬೇಕಾದ್ರೆ ಯಾಕೆ ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಅಂತ? ಎಸ್, ಎಲ್ಲರಿಗೂ ಗೊತ್ತಾಯ್ತಲ್ಲ? ಓಕೆ, ಲೆಟ್ಸ್ ಸಿ ನೆಕ್ಸ್ಟ್. ಈಗ ಫ್ಯಾಕ್ಟರ್ಸ್. ಓಕೆ, ಹೀಟ್ ಯಾಕೆ ಪ್ರೊಡ್ಯೂಸ್ ಆಗುತ್ತೆ ಅಂತ ನಮಗೆ ಗೊತ್ತಾಯ್ತು. ಫಸ್ಟ್ ನಮಗೇನು ಗೊತ್ತಾಯ್ತು? ಎಲೆಕ್ಟ್ರಾನಿಕ್ ಡಿವೈಸ್ ಹೀಟ್ ಆಗುತ್ತೆ ಅಂತ ತಿಳ್ಕೊಂಡ್ವಿ. ಹೌದಾ? ವಿತ್ ದ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ವಿ ಕ್ಯಾನ್ ಸಿ ದಟ್. ಇದು ಯಾಕಾಗುತ್ತೆ? ಬಿಕಾಸ್ ಆಫ್ ದ ಕೊಲಿಷನ್ ಇನ್ ಎಲೆಕ್ಟ್ರಾನ್ಸ್. ಈ ಪಾಯಿಂಟ್ ಕ್ಲಿಯರ್ ಆಯ್ತು. ಈಗ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನು ಅಂದ್ರೆ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ದ ಹೀಟ್. ಈಗ ಈ ಹೀಟ್ ಎಫೆಕ್ಟ್ ಬರಬೇಕು ಅಂದ್ರೆ ಯಾವ್ಯಾವ ಫ್ಯಾಕ್ಟರ್ಸ್ ಇದನ್ನ ಅಫೆಕ್ಟ್ ಮಾಡ್ತಿದೆ ಅದನ್ನ ತಿಳ್ಕೊಬೇಕಲ್ವಾ? ಸೊ ದ ಫಸ್ಟ್ ಒನ್ ಈಸ್ ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ಎಷ್ಟು ಜಾಸ್ತಿ ಇರುತ್ತೋ ಕಂಡಕ್ಟರ್ ಅಲ್ಲಿ ಅಷ್ಟು ಹೀಟ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಓಕೆನಾ? ಸೊ ಕ್ಯಾನ್ ಐ ರೈಟ್ ದ ಹೀಟಿಂಗ್ ಎಫೆಕ್ಟ್ H is directly proportional to R? ಬರಿಬೋದಲ್ಲ? ರೆಸಿಸ್ಟೆನ್ಸ್ ಮತ್ತೆ ಹೀಟ್ ಎರಡು ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಆಗಿರುತ್ತೆ. ಓಕೆನಾ? ಮತ್ತೆ ಏನು ಸೆಕೆಂಡ್ ಪಾಯಿಂಟ್? ಕರೆಂಟ್ ಇಂಟೆನ್ಸಿಟಿ. ಕರೆಂಟ್ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ ಜಾಸ್ತಿ ಅಂತ ಅರ್ಥನಾ? ಅಷ್ಟು ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ ಜಾಸ್ತಿ ಅಂತನಾ? ಎಷ್ಟು ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ ಜಾಸ್ತಿ ಆಗುತ್ತೋ ಅಷ್ಟು ಕೊಲಿಷನ್ ಆಗುತ್ತೆ. ಎಷ್ಟು ಕೊಲಿಷನ್ ಆಗುತ್ತೋ ಅಷ್ಟು ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಕ್ಯಾನ್ ಐ ಸೇ I is directly proportional to H? ಹೇಳ್ಬೋದಲ್ಲ? I ಮತ್ತೆ H ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಅಂದ್ರೆ ಎರಡು ಜೊತೆಗೆ ವೇರಿ ಆಗುತ್ತೆ ಅಂತ. ನಾನು ಕರೆಂಟ್ನ ಇನ್ಕ್ರೀಸ್ ಮಾಡಿದ್ರೆ ಅಲ್ಲಿ ಹೀಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಫೈನ್. ಅಂಡ್ ದ ಲಾಸ್ಟ್ ಪಾಯಿಂಟ್ ಈಸ್ ಟೈಮ್. ಎಷ್ಟು ಹೊತ್ತು? ನಾನು ಹೇಳಿದ್ನಲ್ಲ, ಲಾಂಗ್ ಟೈಮ್. ತುಂಬ ಯಾವಾಗ ಜಾಸ್ತಿ ಹೊತ್ತು ನೀವು ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ಬೋದು.
ಎರಡು ಚಾರ್ಜರ್ನ ಫೋನಿಗೆ ಪಿನ್ ಮಾಡಿಬಿಟ್ಟು ಒಂದನ್ನ ಸ್ವಲ್ಪ ಹೊತ್ತಿಡಿ, ಒಂದನ್ನ ತುಂಬ ಹೊತ್ತಿಡಿ, ಯಾವ್ದು ಜಾಸ್ತಿ ಹೀಟ್ ಆಗಿರುತ್ತೆ? ಯಾವ್ದು ಜಾಸ್ತಿ ಟೈಮಲ್ಲಿ ಇಟ್ಟಿರ್ತೀವಿ ಅದೇ ಜಾಸ್ತಿ ಹೀಟ್ ಆಗಿರುತ್ತಲ್ವಾ? ಸೊ ಅದಕ್ಕೆ ನಮ್ಮ ಹೀಟಿಂಗ್ ಎಫೆಕ್ಟ್, ಈ ಹೀಟ್ ಇದೆ ಅಲ್ಲ, ಅದು ಟೈಮಿಗೂ ಕೂಡ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಸೊ ಈ ಎಲ್ಲ 3 ಕ್ವಾಂಟಿಟೀಸ್ನ ಕನ್ಸಿಡರ್ ಮಾಡಿಬಿಟ್ಟು ಜೌಲ್ಸ್ ಅನ್ನೋರು ಸೈಂಟಿಸ್ಟು ಏನು ಮಾಡಿದ್ರು, ಜೌಲ್ಸ್ ಲಾ ಅಂತ ಕೊಟ್ಟರು, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಲಾ ಇನ್ ಫಿಸಿಕ್ಸ್. ಈಗ ಈ ಹೀಟಿಂಗ್ ಎಫೆಕ್ಟ್ನ ನಾವು ಡಿಸ್ಕ್ರೈಬ್, ಈಗ ಕ್ವೆಶನ್ ಅಲ್ಲಿ ಕೇಳಿದ್ರು ಅಂದರೆ ವಿತ್ ದ ಹೆಲ್ಪ್ ಆಫ್ ಜೌಲ್ಸ್ ಲಾ ಓನ್ಲಿ ವಿ ವಿಲ್ ಸಾಲ್ವ್ ದ ಪ್ರಾಬ್ಲಮ್ಸ್. ಓಕೆ, ಸೊ ಲೆಟ್ ಮಿ ರೈಟ್ ಇಟ್. ಸೊ ಇವಾಗ ಏನೇನು ಬಿಡ್ಕೋಬೇಕು ನೀವು? ರೆಸಿಸ್ಟೆನ್ಸ್, ಹೀಟಿಂಗ್ ಎಫೆಕ್ಟ್ ಇದಕ್ಕೆ ಪ್ರಪೋರ್ಷನಲ್ ಆಗಿದೆ, ಒಂದು ರೆಸಿಸ್ಟೆನ್ಸಿಗೆ ಪ್ರಪೋರ್ಷನಲ್ ಆಗಿದೆ, ಒಂದು ಟೈಮ್ ಆಫ್ ಎಷ್ಟು ಟೈಮ್ ಇಡ್ತೀವಿ ಅದಕ್ಕೆ ಪ್ರಪೋರ್ಷನಲ್ ಆಗಿರುತ್ತೆ, ಇನ್ನೊಂದು ಕರೆಂಟ್, ಕರೆಂಟ್ ಜಾಸ್ತಿ ಆದರೆ ಹೀಟು ಜಾಸ್ತಿ ಆಗುತ್ತೆ. ಹೌದಾ? ಓಕೆ, ಸೊ ಬಿಫೋರ್ ಗೋಯಿಂಗ್ ಟು ಅಪ್ಲಿಕೇಶನ್, ಓಕೆ ಅಪ್ಲಿಕೇಶನ್ಸ್ನ ಹೇಳ್ಬಿಡ್ತೀನಿ, ಆಮೇಲೆ ಜೌಲ್ಸ್ ಲಾನ ಕಂಟಿನ್ಯೂ ಮಾಡೋಣ. ಓಕೆ, ಸೊ ಅಪ್ಲಿಕೇಶನ್ಸ್ನ ನಾವು ಡೈಲಿ ಲೈಫಲ್ಲಿ ನೋಡ್ತೀವಿ. ಎಲೆಕ್ಟ್ರಿಕ್ ಬಲ್ಬ್ ಹೇಳಿದ್ನಲ್ಲ ನಾನು ಎಕ್ಸಾಂಪಲ್, ಒಂದು ಬಲ್ಬ್ನ ಆನ್ ಆಗೇ ಇಟ್ಟು ಆಮೇಲೆ ಹೋಗಿ ತೆಗಿಯಕ್ಕೆ ಹೋದರೆ ಎಷ್ಟು ಬಿಸಿ ಆಗಿರುತ್ತಲ್ಲ ಅದು. ಸೊ ದಟ್ ಈಸ್ ದ ಅಪ್ಲಿಕೇಶನ್ ಆಫ್ ಹೀಟಿಂಗ್ ಎಫೆಕ್ಟ್. ಅಯನ್, ಎಲೆಕ್ಟ್ರಿಕ್ ಅಯನ್ ಏನಾಗುತ್ತೆ, ಕರೆಂಟ್ ಎನರ್ಜಿನ ತೊಗೊಂಡ್ಬಿಟ್ಟು ಹೀಟ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಎಲೆಕ್ಟ್ರಿಕ್ ಕೆಟಲ್ ಅದು ಕೂಡ ಅದೇ ರೀತಿ ವರ್ಕ್ ಆಗುತ್ತಲ್ವಾ? ಸೊ ದೀಸ್ ಆರ್ ಆಲ್ ದ ಅಪ್ಲಿಕೇಶನ್ಸ್ ಆಫ್ ಹೀಟಿಂಗ್ ಎಫೆಕ್ಟ್. ಇನ್ನೂ ತುಂಬ ಅಪ್ಲಿಕೇಶನ್ ಇದೆ, ಮತ್ತೆ ಯಾವ್ದು ಅಪ್ಲಿಕೇಶನ್ ಇದೆ ನೀವು ಕಮೆಂಟ್ ಮಾಡಿ. ಓಕೆನಾ? ನಿಮಗೆ ಮತ್ತೆ ಯಾವ್ದು ಗೊತ್ತಿದೆ ಹೀಟಿಂಗ್ ಎಫೆಕ್ಟ್ನ ನೀವು ಅಬ್ಸರ್ವ್ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ. ಓಕೆ, ಎಸ್, ಗೊತ್ತಾಯ್ತಲ್ಲ? ಕೇಳ್ಬೋದು ಎಕ್ಸಾಮಲ್ಲಿ, ವಾಟ್ ಈಸ್ ಹೀಟಿಂಗ್ ಎಫೆಕ್ಟ್, ರೈಟ್ ಇಟ್ಸ್ ಅಪ್ಲಿಕೇಶನ್ ಅಂತ ಕೇಳಿದರೆ ಫಸ್ಟ್ ಏನು ಬರೀತೀರಾ? ಹೀಟಿಂಗ್ ಎಫೆಕ್ಟಿಂದು ಡೆಫಿನೇಷನ್ಸ್ನ ಬರೀತೀರಾ. ಅದಾದ್ಮೇಲೆ ಏನು ಬರೀತೀರಾ? ಅದು ಎಲ್ಲೆಲ್ಲಿ ಯೂಸ್ ಆಗುತ್ತೆ, ಎಲ್ಲೆಲ್ಲಿ ಅದನ್ನು ನಾವು ನೋಡ್ಬೋದು ಅನ್ನೋ ಅಪ್ಲಿಕೇಶನ್ಸ್ 1 2 4 ಬರೆದ್ರೆ ಓಕೆನಾ, ಫುಲ್ ಮಾರ್ಕ್ಸ್ ಸಿಗುತ್ತೆ. ಓಕೆ, ಎಸ್. ಈಗ ಇದೆಲ್ಲ ಈ ಹೀಟಿಂಗ್ ಎಫೆಕ್ಟ್ ಬರೀ ಒಂದು ಸ್ವಲ್ಪ ಮುಟ್ಟಿದ್ರೆ ಬಿಸಿ ಅಂತ ಅಲ್ಲ, ಅದು ಡೇಂಜರ್ ಕೂಡ ಇರುತ್ತೆ. ತುಂಬ ಒಂದು ಇನ್ಸ್ಟ್ರೂಮೆಂಟ್ ಹೀಟ್ ಆಗ್ತಿದೆ ಅಂದರೆ ಒಂದು ಆ ಇನ್ಸ್ಟ್ರೂಮೆಂಟ್ ಕೆಟ್ಟು ಹೋಗ್ಬೋದು ಬಿಕಾಸ್ ಆಫ್ ದ ಹೀಟ್. ಓಕೆನಾ? ಅದು ನಮಗೂ ರಿಸ್ಕೆ. ಓಕೆ, ತುಂಬ ಅದು ಬ್ಲಾಸ್ಟ್ ಆಗೋ ಚಾನ್ಸಸ್ಸು ಇರುತ್ತೆ ಒಂದೊಂದು ಕಂಡೀಷನಲ್ಲಿ. ಅದಕ್ಕೆ ನಾವು ಸೇಫ್ಟಿ ಮೆಷರ್ಸ್ನ ತೊಗೊಳೋದು ತುಂಬ ಇಂಪಾರ್ಟೆಂಟ್. ಹೇಗೆ? ಪ್ರಿವೆಂಟಿಂಗ್ ಓವರ್ ಹೀಟಿಂಗ್. ಸುಮ್ಮನೆ ಯೂಸ್ ಇಲ್ಲ ಅಂದ್ರೂ ಅದನ್ನು ಆನ್ ಆಗೇ ಬಿಡೋದು, ಒಂದು ಎಲೆಕ್ಟ್ರಿಸಿಟಿ ವೇಸ್ಟ್ ಆಗುತ್ತೆ, ಇನ್ನೊಂದು ಹೀಟಿಂಗ್ ಎಫೆಕ್ಟ್ ಜಾಸ್ತಿ ಆಗಿ ಆ ಇನ್ಸ್ಟ್ರೂಮೆಂಟ್ ಕೆಟ್ಟು ಹೋಗೋ ಚಾನ್ಸಸ್ ಇರುತ್ತೆ. ಎಸ್, ಬಲ್ಬ್ ಎಲ್ಲ ಫ್ಯೂಸ್ ಆಗೋದು ನೋಡ್ತೀವಲ್ಲ, ಬಿಕಾಸ್ ಆಫ್ ದೀಸ್ ಕಂಡೀಷನ್ಸ್. ಅದಕ್ಕೇನೋ ನೀವು ಲ್ಯಾಪ್ಟಾಪಲ್ಲಿ ನೋಡ್ಬೋದು, ಗೇಮಿಂಗ್ ಲ್ಯಾಪ್ಟಾಪಲ್ಲೆಲ್ಲ ಕೆಳಗಡೆ ಫ್ಯಾನ್ ಇರುತ್ತೆ ಟು ಕೂಲ್ ಡೌನ್ ದ ಸಿಸ್ಟಮ್. ಯಾಕೆ ಯೂಸ್ ಮಾಡ್ತೀವಿ ಅದನ್ನು? ಯಾಕಂದರೆ ಹೀಟ್ ಆಗಿಬಿಟ್ಟು ಕೆಟ್ಟು ಹೋಗಬಾರ್ದು ಸಿಸ್ಟಮ್ ಅನ್ನೋ ರೀಸನಿಗೆ ಫ್ಯಾನ್ಸ್ ಎಲ್ಲ ಯೂಸ್ ಮಾಡ್ತೀವಿ. ಸೊ ವಿ ಮಸ್ಟ್ ಟೇಕ್ ಕೇರ್ ದಟ್ ತುಂಬಾ ಹೀಟ್ ಆಗಲಿಲ್ದಂಗೆ ನಾವು ನಮ್ಮ ಇನ್ಸ್ಟ್ರೂಮೆಂಟ್ಸ್ನ ಕೇರ್ ತಗೋಬೇಕು. ಹೌದಾ? ಓಕೆ, ಸೊ ಇದು ಸೇಫ್ಟಿ ಮೆಷರ್ಸ್ ನಾವೆಲ್ಲ ನೆನ್ಪಿಟ್ಕೋಬೇಕು. ಫೈನ್. ಓಕೆ, ಬಿಫೋರ್ ಮೂವಿಂಗ್ ಟು ಕನ್ಕ್ಲೂಷನ್, ನಾನು ಹೇಳಿದ್ನಲ್ಲ ಜೌಲ್ಸ್ ಲಾ ತುಂಬ ಇಂಪಾರ್ಟೆಂಟ್ ಅಂತ. ಸೊ ಲೆಟ್ ಮಿ ರೈಟ್ ಹಿಯರ್. ಸೊ ಏನಂದೆ ನಾನು? ಹೀಟಿಂಗ್ ಎಫೆಕ್ಟು ಫಸ್ಟು ರೆಸಿಸ್ಟೆನ್ಸಿಗೆ ಪ್ರಪೋರ್ಷನಲ್ ಆಗಿದೆ ಅಂದೆ, ಆಮೇಲೆ ಕರೆಂಟಿಗೆ ಪ್ರಪೋರ್ಷನಲ್ ಆಗಿದೆ, ಇನ್ನೊಂದು ಟರ್ಮ್ ಟೈಮಿಗೆ. ಸೊ ಈ 3 ಕಂಡೀಷನ್ಸ್ನ ಯೂಸ್ ಮಾಡಿಕೊಂಡು ಐ ಕ್ಯಾನ್ ರೈಟ್ H is equal to R into I into T. ಓಕೆನಾ? ಬಟ್ ವಿ ವಿಲ್ ರೈಟ್ ಐ ಸ್ಕ್ವೇರ್ ಅಂತ ಬರಿತೀವಿ. ಯಾಕಂದರೆ ತುಂಬ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದೆ ಅಲ್ಲ, ಡಬಲ್ ಹೀಟ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಐ ಅಷ್ಟೇ ಅಲ್ಲ, ಐ ಸ್ಕ್ವೇರ್, ಯಾಕಂದರೆ ಎಷ್ಟು ಎಲೆಕ್ಟ್ರಾನ್ಸ್ ಜಾಸ್ತಿ ಆಗುತ್ತೋ ಅದಕ್ಕಿಂತ ಜಾಸ್ತಿ ಹೀಟು ಪ್ರೊಡ್ಯೂಸ್ ಆಗುತ್ತೆ. ಸೊ ದ ಫೈನಲ್ ಈಕ್ವೇಷನ್ ಈಸ್ H is equal to R into I square into T. So this is very important equation. It is known as Joule's law. ಈ ಈಕ್ವೇಷನ್ನ ಇಟ್ಕೊಂಡ್ಬಿಟ್ಟೆ ನಾವು ಹೀಟ್, ಒಂದು ಕಂಡಕ್ಟರ್ನ ಕೊಟ್ಟಾಗ ಅದರಲ್ಲಿ ಹೀಟ್ ಎನರ್ಜಿನ ಫೈಂಡ್ ಮಾಡಿ ಅಂದಾಗ ನಾವು ಈ ಈಕ್ವೇಷನ್ನೇ ಯೂಸ್ ಮಾಡೋದು. ಓಕೆನಾ? ಇದ್ರ ಮೇಲೆ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಮಾಡೋಣ ನೆಕ್ಸ್ಟ್ ಸೆಷನಲ್ಲಿ. ಓಕೆ, ನಾನು ಹೇಳಿದ್ದೆ ಸಮ್ಮರಿ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಸೆಷನ್ನ ಇಡೋಣ ಅಂತ, ಬಟ್ ಈ ಟಾಪಿಕ್ ಒಂದು ಮಿಸ್ ಆಗಿತ್ತಲ್ವಾ? ಸೊ ಅದಕ್ಕೆ ಈ ಟಾಪಿಕ್ನ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಸಮ್ಮರಿ ಮತ್ತು ನ್ಯೂಮೆರಿಕಲ್ ಪ್ರಾಬ್ಲಮ್ಸಿಗೆ ಹೋಗೋಣ. ಓಕೆ, ಫೈನ್. ಎಸ್, ಗೊತ್ತಾಯ್ತಲ್ಲ? ಇಲ್ಲಿ ಕೊಡ್ಬೋದು ಅವರು, ಒಂದು ರೆಸಿಸ್ಟೆನ್ಸಿಗೆ ಒಂದು ವ್ಯಾಲ್ಯೂ ಕೊಡ್ತಾರೆ, ಐ ಇಸ್ ಈಕ್ವಲ್ ಟು ಒಂದು ವ್ಯಾಲ್ಯೂ ಕೊಟ್ಟು ಫಾರ್ ಅ ಟೈಮ್ ದಿಸ್ ಸೆಕೆಂಡ್ಸ್ ಆರ್ ಮಿನಿಟ್ಸಲ್ಲಿ ಕೊಟ್ಟಿರ್ಬೋದು, ನಾವು ಅದನ್ನು ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡ್ಕೋಬೇಕು. ಐ ವಿಲ್ ಶೋ ದಟ್ ಪ್ರಾಬ್ಲಮ್ಸ್ ಆಲ್ಸೋ ಇನ್ ದ ನೆಕ್ಸ್ಟ್ ಸೆಷನ್. ಫೈನ್. ಓಕೆ, ಏನಾದರೂ ಡೌಟ್ ಇದ್ದರೆ ಕೇಳಿ ಬೇಗ. ಏನಾದರೂ ಈ ಟಾಪಿಕ್ ಇದ್ದ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಕೇಳಿ. ಓಕೆನಾ? ಯು ಕ್ಯಾನ್ ಆಸ್ಕ್. ಸೊ ಐ ವಿಲ್ ಆನ್ಸರ್ ಟು ಆಲ್ ಯೋರ್ ಡೌಟ್ಸ್ ಇನ್ ದ ನೆಕ್ಸ್ಟ್ ಸೆಷನ್. ಓಕೆ, ಕಮೆಂಟ್ ಮಾಡಿಡಿ, ನಾನು ನೆಕ್ಸ್ಟ್ ಸೆಷನಲ್ಲಿ ಅದನ್ನೆಲ್ಲ ಆನ್ಸರ್ ಮಾಡ್ತೀನಿ ಏನೇ ಡೌಟ್ ಇದ್ರು. ಫೈನ್. ಸೊ ಕನ್ಕ್ಲೂಷನ್ ಏನಪ್ಪ ಈ ಚಾಪ್ಟರ್ ಇಂದು, ಈ ಟಾಪಿಕ್ ಇಂದು ಅಂತ ಅಂದರೆ,
ಸೊ ಸೇಫ್ಟಿ ಮೆಷರ್ಸ್ನ ತಗೋಬೇಕು. ಈಗ ನೀವು ನೆಕ್ಸ್ಟ್ ಒಂದು ಎಲೆಕ್ಟ್ರಿಕ್ ಏನೋ ಡೆವಲಪ್ ಮಾಡ್ತಿದ್ದೀರಾ ಅಂದರೆ ಈ ಟಾಪಿಕ್ಕು, ಈ ಕಾನ್ಸೆಪ್ಟ್ ನಿಮ್ಮ ತಲೆಯಲ್ಲಿರಬೇಕು. ಓಕೆ, ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಅಥವಾ ಏನೋ ಒಂದು ಎಲೆಕ್ಟ್ರಿಕ್ ಸಬ್ಸ್ಟೆನ್ಸ್ನ ನಾವು ಕ್ರಿಯೇಟ್ ಮಾಡ್ತಿದ್ದೀವಿ ಅಂದರೆ ಅದರಲ್ಲಿ ಹೀಟಿಂಗ್ ಎಫೆಕ್ಟ್ ಇರುತ್ತೆ. ಕರೆಂಟ್ ಪಾಸ್ ಆಗೋದ್ರಿಂದ ಹೀಟ್ ಇರುತ್ತೆ. ಜಾಸ್ತಿ ಹೀಟ್ ಆಗಲಿಲ್ದಂಗೆ ಅದು ಕೂಲ್ ಆಗಿರೋ ಹಾಗೆ ನಾವು ಡಿವೈಸ್ನ ಪ್ರಿಪೇರ್ ಮಾಡಬೇಕು. ಓಕೆ, ಸೊ ಇಲ್ಲಿ ತನಕ ನೀವು ಕೇಳ್ತಿದ್ದೀರಾ ವಿಡಿಯೋನ ಅಂದರೆ ನಿಮಗೆ ಇಷ್ಟ ಆಗಿದೆ ಅಂತ ಅರ್ಥ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಬೇರೆಯವರು ಕಲೀಲಿ ಇದನ್ನೆಲ್ಲ ಕಾನ್ಸೆಪ್ಟ್ನ, ಅವರು ರಿವೈಸ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಸೆಷನ್ ವಿಡಿಯೋ ನಿಮಗೆ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಹಿಟ್ ಮಾಡಿ. ಓಕೆನಾ? ಎಸ್. ಸೊ ನಿಮ್ದು ಏನೇ ಡೌಟ್ ಇವಾಗ ರಿವೈಸ್ ಮಾಡಿಬಿಟ್ಟಿದ್ದೀನಿ ನಾನು. ಅಂದರೂ ಏನಾದರೂ ಡೌಟ್ ನಿಮ್ಮಲ್ಲಿದ್ದರೆ, ಯಾವುದೇ ಪ್ರಾಬ್ಲಮ್ ರಿಲೇಟೆಡ್ ಒಂದು ಸೊಲ್ಯೂಷನ್ ಬೇಕು ಅಂತ ಇದ್ದರೂ ಕೂಡ ಅದನ್ನು ಕಮೆಂಟ್ ಮಾಡಿ ಕೇಳಿ. ಓಕೆನಾ? ಸೊ ಏನಾದರೂ ಡೌಟ್ ಇದ್ದರೆ ಕೇಳ್ತೀರಾ ತಾನೇ? ಎಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. Like, share and subscribe. Thank you.